ಮಾಡ್ಯೂಲ್ 3 ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್. ಇದೆಲ್ಲ ಫಾರ್ಮುಲೇಸ್ ಜ್ಞಾಪಕ ಇಟ್ಕೋಬೇಕು ನೀವು. ಲ್ಯಾಪ್ಲೇಸ್ ಆಫ್ ಸೈನ್ ಎ ಟಿ ಅಂದರೆ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಎಕ್ಸಾಂಪಲ್ ಇದಕ್ಕೆ, ಈಗ ಎಕ್ಸಾಂಪಲ್ಲು ಲ್ಯಾಪ್ಲೇಸ್ ಆಫ್ ಸೈನ್ 3t ಇದ್ರೆ 3 ಬೈ ಎಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಅದೇ ಥರ ಲ್ಯಾಪ್ಲೇಸ್ ಆಫ್ ಸೈನ್ 4t ಇದ್ರೆ 4 ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ನೆಕ್ಸ್ಟ್ ಲ್ಯಾಪ್ಲೇಸ್ ಆಫ್ ಕಾಸ್ ಎ ಟಿ ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಎ ಬೈ ಅಂತ ಬರುತ್ತೆ, ಇಲ್ಲಿ ಎಸ್ ಬೈ ಅಂತ ಬರುತ್ತೆ. ಈಗ ಎಕ್ಸಾಂಪಲ್ ನೋಡ್ಕೊಳ್ಳಿ, ಲ್ಯಾಪ್ಲೇಸ್ ಆಫ್ ಕಾಸ್ 4t ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ನೆಕ್ಸ್ಟ್ ಲ್ಯಾಪ್ಲೇಸ್ ಆಫ್ ಕೆ ಅಂದರೆ ಕೆ ಬೈ ಎಸ್ ಅಂತ. ಎಕ್ಸಾಂಪಲ್ ಲ್ಯಾಪ್ಲೇಸ್ ಆಫ್ 1 ಅಂದರೆ 1 ಬೈ ಎಸ್. ಇಲ್ಲಿ ಟಿ ಬಿಟ್ಟು ಬೇರೆ ಕಾನ್ಸ್ಟೆಂಟ್ಸ್ ಎಲ್ಲ ಏನಾದರೂ ಬಂದರೆ, ಟಿ ಬಂದು ವೇರಿಯಬಲ್ಲು, ಈಗ 2, 3 ಆ ಥರ ಕಾನ್ಸ್ಟೆಂಟ್ಸ್ ಎಲ್ಲ ಬಂದರೆ ನಿಮಗೆ 2 ಬೈ ಎಸ್ 3 ಬೈ ಎಸ್ ಆ ಥರ ಬರುತ್ತೆ. ಎಕ್ಸಾಂಪಲ್ 4 ಬಂದರೆ 4 ಬೈ ಎಸ್ ಆ ಥರ. ನೆಕ್ಸ್ಟ್ ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಇಲ್ಲಿ ಎನ್ ಅಂದರೆ 0, 1, 2, 3 ಏನು ಬೇಕಾದ್ರೂ ತಗೋಬೋದು. ಎಕ್ಸಾಂಪಲ್ ನೋಡ್ಕೊಳ್ಳಿ, ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಜಾಗದಲ್ಲಿ 0 ಹಾಕಿದ್ರೆ 0 ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ 0 ಪ್ಲಸ್ 1. ಏನಾಗ 0 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 1 ಬೈ ಎಸ್ ಅಂತ. ಟಿ ಪವರ್ 0 ಈಸ್ 1. ದೇರ್ಫೋರ್ ಲ್ಯಾಪ್ಲೇಸ್ ಆಫ್ 1 ಏನು 1 ಬೈ ಎಸ್ ಈ ಥರ ಬರುತ್ತೆ. ನೆಕ್ಸ್ಟು ಲ್ಯಾಪ್ಲೇಸ್ ಆಫ್ ಟಿ ಪವರ್ 1. ಈಗ ಎನ್ ಜಾಗದಲ್ಲಿ 1 ಹಾಕಿದ್ರೆ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 1 ಪ್ಲಸ್ 1 ಅಂದರೆ 1 ಬೈ ಎಸ್ ಪವರ್ 1 ಪ್ಲಸ್ 1 ಇಸ್ 2. ಜ್ಞಾಪಕ ಇಟ್ಕೊಳ್ಳಿ, ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ ಎನ್ ಪ್ಲಸ್ 1. ಈ ಫಾರ್ಮುಲಾ ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ಎನ್ 0, 1, 2, 3 ಆ ಥರ ನಂಬರ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, ಲ್ಯಾಪ್ಲೇಸ್ ಆಫ್ ಈಗ ಎನ್ ಜಾಗದಲ್ಲಿ 2 ಹಾಕ್ತೀವಿ ಅಂದ್ಕೊಳ್ಳಿ, 2 ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ 2 ಪ್ಲಸ್ 1. ಮತ್ತು ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಲ್ಯಾಪ್ಲೇಸ್ ಆಫ್ ಟಿ ಕ್ಯೂಬ್ ಅಂದರೆ 3 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 3 ಪ್ಲಸ್ 1. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆ, ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದರೆ ಇನ್ನೊಂದು ಫಾರ್ಮುಲಾ ಗಾಮಾ ಎನ್ ಪ್ಲಸ್ 1 ಬೈ ಎಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಇದು ಯಾವಾಗ ಯೂಸ್ ಮಾಡಬೇಕು ಅಂದರೆ ಎನ್ 1/2, ಎಕ್ಸಾಂಪಲ್ ಎನ್ 1/2, 3/2 ಆ ಥರ ಇದ್ದರೆ ಯೂಸ್ ಮಾಡ್ಬೋದು. -1/2, -3/2 ಇದ್ದರೂ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಎಕ್ಸಾಂಪಲ್, ಲ್ಯಾಪ್ಲೇಸ್ ಆಫ್ ಎನ್ ಜಾಗದಲ್ಲಿ 1/2 ಹಾಕ್ತೀವಿ ಅಂದ್ಕೊಳ್ಳಿ, ಗಾಮಾ 1/2 ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಅಂದರೆ ಗಾಮಾ 3/2 ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ 3/2. ದೆನ್ ಲ್ಯಾಪ್ಲೇಸ್ ಆಫ್ ಟಿ ಪವರ್ -1/2 ಅಂದರೆ ಇಲ್ಲಿ ನೋಡಿ ಎನ್ ಜಾಗದಲ್ಲಿ -1/2, ಅವಾಗೇನಾಗುತ್ತೆ ಗಾಮಾ -1/2 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ -1/2 ಪ್ಲಸ್ 1. ಅದೇ ಥರ ಲ್ಯಾಪ್ಲೇಸ್ ಆಫ್ ಟಿ ಪವರ್ 3/2 ಅಂದರೆ ಗಾಮಾ 3/2 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ 3/2 ಪ್ಲಸ್ 1. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ಇದನ್ನ. ಫಾರ್ಮುಲೇಸ್ ಜ್ಞಾಪಕ ಇಟ್ಕೊಳ್ಳಿ, ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್. ಲ್ಯಾಪ್ಲೇಸ್ ಆಫ್ ಸೈನ್ ಎ ಟಿ ಅಂದರೆ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದಕ್ಕೆ ಎಕ್ಸಾಂಪಲ್ ಲ್ಯಾಪ್ಲೇಸ್ ಆಫ್ ಸೈನ್ 3t ಅಂದರೆ 3 ಬೈ ಎಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಲ್ಯಾಪ್ಲೇಸ್ ಆಫ್ ಕಾಸ್ ಎ ಟಿ ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್.
ಎಕ್ಸಾಂಪಲ್ ಲ್ಯಾಪ್ಲೇಸ್ ಆಫ್ ಕಾಸ್ 4t ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ದೆನ್ ಇಲ್ಲಿ ಲ್ಯಾಪ್ಲೇಸ್ ಆಫ್ ಕೆ ಅಂದರೆ ಕೆ ಬೈ ಎಸ್. ಎಕ್ಸಾಂಪಲು ಲ್ಯಾಪ್ಲೇಸ್ ಆಫ್ 1 ಅಂದರೆ 1/s, ಲ್ಯಾಪ್ಲೇಸ್ ಆಫ್ 2 ಅಂದರೆ 2/s, ಲ್ಯಾಪ್ಲೇಸ್ ಆಫ್ 4 ಅಂದರೆ 4/s. ಆ ಥರ ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ 2 ಫಾರ್ಮುಲಾ ಬರುತ್ತೆ, ಇದೊಂದು ಮತ್ತು ಇದೊಂದು. ಇಲ್ಲಿ ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಬಂದು ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ ಎನ್ ಪ್ಲಸ್ 1 ಯಾವಾಗ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಟಿ ಪವರ್ 0, ಟಿ ಪವರ್ 1, ಟಿ ಪವರ್ 2, ಟಿ ಪವರ್ 3 ಆ ಥರ ಬಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಟಿ ಪವರ್ 0 ಬಂದ್ರೇನು 0 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 0 ಪ್ಲಸ್ 1 ಎನ್ ಜಾಗದಲ್ಲಿ 0 ಆಗಬೇಕು. ನೆಕ್ಸ್ಟ್ ಲ್ಯಾಪ್ಲೇಸ್ ಆಫ್ ಟಿ ಪವರ್ 1 ಅಂದರೆ ಎನ್ ಜಾಗದಲ್ಲಿ 1 ಆಗಬೇಕು. ಟಿ ಪವರ್ 1 ಅಂದರೆ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್, ಇಲ್ಲಿ ಎನ್ ಜಾಗದಲ್ಲಿ 1 ಆಗಬೇಕು, 1 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 1 ಪ್ಲಸ್ 1. ನೆಕ್ಸ್ಟ್ ಲ್ಯಾಪ್ಲೇಸ್ ಆಫ್ ಟಿ ಸ್ಕ್ವೇರ್ ಅಂದರೆ ಸೇಮ್ ಥಿಂಗ್, 2 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 2 ಪ್ಲಸ್ 1. ಲ್ಯಾಪ್ಲೇಸ್ ಆಫ್ ಟಿ ಕ್ಯೂಬ್ ಅಂದರೆ 3 ಫ್ಯಾಕ್ಟೋರಿಯಲ್ ಬೈ ಎಸ್ ಪವರ್ 3 ಪ್ಲಸ್ 1. ಈಗ ಎನ್ 1/2 3/2 ಅದರ್ದೇನು ಇಂಟೀಜರ್ ಬಂದರೆ ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದರೆ ಗಾಮಾ ಎನ್ ಪ್ಲಸ್ 1 ಬೈ ಎಸ್ ಪವರ್ ಎನ್ ಪ್ಲಸ್ 1. ಲ್ಯಾಪ್ಲೇಸ್ ಆಫ್ ಟಿ ಪವರ್ ಹಾಫ್ ಅಂದರೆ ಗಾಮಾ ಹಾಫ್ ಪ್ಲಸ್ 1 ಬೈ ಎಸ್ ಪವರ್ ಹಾಫ್ ಪ್ಲಸ್ 1. ಅಂದರೆ ಹಾಫ್ ಪ್ಲಸ್ 1 ಅಂದರೆ 3/2, ಗಾಮಾ 3/2 ಬೈ ಎಸ್ ಪವರ್ 3/2. ಮೈನಸ್ ಹಾಫ್ ಬಂದರು ಎನ್ ಜಾಗದಲ್ಲಿ ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಗಾಮಾ ಮೈನಸ್ ಹಾಫ್ ಪ್ಲಸ್ 1 ಬೈ ಎಸ್ ಪವರ್ ಮೈನಸ್ ಹಾಫ್ ಪ್ಲಸ್ 1. ಗಾಮಾ ಟಿ ಪವರ್ 3/2 ಅಂದರೆ ಗಾಮಾ 3/2 ಪ್ಲಸ್ 1 ಬೈ ಎಸ್ ಪವರ್ 3/2 ಪ್ಲಸ್ 1. ನೋಡಿ ಅಷ್ಟು ಫಾರ್ಮುಲೇಸು ನಿಮಗೆ ಗೊತ್ತಿರಬೇಕು. ಇನ್ನೊಂದು ಗಾಮಾ ಅಂದರೆ ಏನು ಹೇಳ್ತೀನಿ ನಿಮಗೆ ನೋಡಿ. ಫಾರ್ಮುಲೇಸ್ ಗಾಮಾ 1/2 ಅಂದರೆ √π. ಇದೆಲ್ಲ ನೋಟ್ಸು ನಾನು ನಿಮಗೆ PDF ಮಾಡಿ ಸೆಂಡ್ ಮಾಡ್ತೀನಿ. ಗಾಮಾ 3/2 ಅಂದರೆ 1/2 ಇಂಟು √π. ಫಾರ್ಮುಲೇಸ್ ಇದೆಲ್ಲ ನಿಮಗೆ ಈಗ ಪ್ರಾಬ್ಲಮ್ ಮಾಡಿದಾಗ ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಆವಾಗ ಇದೆಲ್ಲ ಗೊತ್ತಿದ್ರೆ ನಿಮಗೆ ಪ್ರಾಬ್ಲಮ್ಸ್ ಈಸಿ ಆಗುತ್ತೆ. ಫಸ್ಟ್ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕಷ್ಟು ಹೇಳ್ಕೊಡ್ತಾ ಇದ್ದೀನಿ. ಗಾಮಾ 7/2 ಅಂದರೆ 5/2 3/2 1/2 ಇಂಟು √π. ಅದೇ ಥರ ಗಾಮಾ -1/2 ಅಂದರೆ √π ಬೈ ಮೈನಸ್ ಹಾಫ್. ಗಾಮಾ -3/2 ಅಂದರೆ √π ಬೈ -3/2 ಮೈನಸ್ 1/2. ಅದೇ ಥರ ಗಾಮಾ -5/2 ಅಂದರೆ √π ಬೈ -5/2 ಮೈನಸ್ 3/2 ಇಂಟು ಮೈನಸ್ 1/2. ಇದು ಗಾಮಾ ಫೈಂಡ್ ಮಾಡೋಕ್ಕೆ. ಗಾಮಾ 1/2 ಅಂತ ಎಲ್ಲಾದರೂ ಇದ್ದರೆ ನೀವು √π ಬರಿಬೋದು. ಗಾಮಾ 3/2 ಅಂತ ಇದ್ದರೆ 1/2 √π ಬರಿಬೇಕು. ಗಾಮಾ 5/2 ಇದ್ದರೆ 3/2 ಇಂಟು 1/2 ಇಂಟು √π ಬರಿಬೇಕು. ಗಾಮಾ 7/2 ಇದ್ದರೆ 5/2 ಇಂಟು 3/2 ಇಂಟು 1/2 ಇಂಟು √π ಬರಿಬೇಕು. ಗಾಮಾ -1/2 ಇದ್ದರೆ √π ಬೈ -1/2 ಅಂತ ಬರಿಬೇಕು. ಗಾಮಾ -3/2 ಇದ್ದರೆ √π ಬೈ -3/2 ಇಂಟು -1/2 ಅಂತ ಬರಿಬೇಕು. ಗಾಮಾ -5/2 ಇದ್ದರೆ √π ಬೈ -5/2 -3/2 -1/2. ಇದೆಲ್ಲ ಫಾರ್ಮುಲೇಸು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ ಸ್ವಲ್ಪ ಬೇಕಾಗುತ್ತೆ ನಿಮಗೆ ಲ್ಯಾಪ್ಲೇಸ್ ಮಾಡುವಾಗ, ಆ ಫಾರ್ಮುಲೇಸ್ ಬರ್ಕೊಡ್ತೀನಿ, ಅಷ್ಟು ಸಾಕು, ಅಷ್ಟು ಓದಿದರೆ ಸಾಕು. ಸೈನ್ ಎ ಕಾಸ್ ಬಿ ಫಾರ್ಮುಲಾ ಬೇಕು. ಈಗ ನೋಡಿ, ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ನೆಕ್ಸ್ಟ್ ಕಾಸ್ ಎ ಸೈನ್ ಬಿ. ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ನೆಕ್ಸ್ಟ್ ಕಾಸ್ ಎ ಕಾಸ್ ಬಿ. ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ನೆಕ್ಸ್ಟ್ ಸೈನ್ ಎ ಸೈನ್ ಬಿ. ಹಾಫ್ ಇಂಟು ಕಾಸ್ ಆಫ್
ಎ ಮೈನಸ್ ಬಿ ಬರ್ಕೋಬೇಕು ಮೊದಲು, ಆಮೇಲೆ ಕಾಸ್ ಆಫ್ ಎ ಪ್ಲಸ್ ಬಿ ಬರುತ್ತೆ. ಈ ಫಾರ್ಮುಲೇಸ್ ತುಂಬ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಗೊತ್ತಿರಬೇಕು, ಹಾಫ್ ಇಂಟು 1 ಮೈನಸ್ ಕಾಸ್ 2x. ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1/2 ಇಂಟು 1 ಪ್ಲಸ್ ಕಾಸ್ 2x. ನೆಕ್ಸ್ಟ್ ಸೈನ್ ಕ್ಯೂಬ್ ಎಕ್ಸ್ ಅಂದರೆ 1/4 ಇಂಟು 3 sin x ಮೈನಸ್ sin 3x. ಕಾಸ್ ಕ್ಯೂಬ್ ಎಕ್ಸ್ ಅಂದರೆ 1/4 ಇಂಟು 3 ಕಾಸ್ ಎಕ್ಸ್ ಪ್ಲಸ್ ಕಾಸ್ 3x. ಇಷ್ಟು ಫಾರ್ಮುಲೆಸ್ ಗೊತ್ತಿದ್ರೆ ಈಗ ಪ್ರಾಬ್ಲಮ್ಸ್ನ ಮಾಡ್ಬೋದು. ನಿಮಗೆ ಈಗ ಪ್ರಾಬ್ಲಮ್ಸ್ನ ಮಾಡಿಸ್ತೀನಿ, ಅದು ಕ್ವಶನ್ ಪೇಪರ್ ಪ್ರಾಬ್ಲಮ್ಸು ಮಾಡಿಸ್ಕೊಡ್ತೀನಿ, ನಿಮಗೆ ಬಂದಿರೋ ಕ್ವಶನ್ಸು ಎಕ್ಸಾಮಲ್ಲಿ. ಫಸ್ಟ್ ಕ್ವಶನ್, ಫೈಂಡ್ ದ Laplace transform of sin phi t into cos 2t. ಈಗ ನೋಡಿ, ಇದನ್ನ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಎಫ್ ಆಫ್ ಟಿ ಅಂತ ಇದನ್ನ ಬರ್ಕೊಳ್ಳಿ, sin phi t cos 2t. ಇಲ್ಲಿ ನೋಡಿ ಯಾವ ಫಾರ್ಮುಲಾ ಆಗುತ್ತೆ, sin a cos b ಇದಾಗುತ್ತೆ. ಇಲ್ಲಿ sin a cos b ಅಂದರೆ ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಆಫ್ ಎ ಮೈನಸ್ ಬಿ. ಇಲ್ಲಿ ಎ ಜಾಗದಲ್ಲಿ 5t ಇದೆ, ಬಿ ಜಾಗದಲ್ಲಿ 2t ಇದೆ. ಸೈನ್ ಎ ಅಂದರೆ 5t, ಬಿ ಅಂದರೆ 2t. ಇನ್ನು ಹಾಫ್ ಇಂಟು ಸೈನ್ 5t ಪ್ಲಸ್ 2t ಪ್ಲಸ್ ಸೈನ್ 5t ಮೈನಸ್ 2t ಅಂತ ಬರ್ಕೋಬೇಕು. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಸೈನ್ 5t ಪ್ಲಸ್ 2t ಪ್ಲಸ್ ಸೈನ್ 5t ಮೈನಸ್ 2t. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಸೈನ್ 5t ಪ್ಲಸ್ 2t ಅಂದರೆ 7t ಆಗುತ್ತೆ, ಸೈನ್ 5t ಮೈನಸ್ 2t ಅಂದರೆ 3t ಆಗುತ್ತೆ. ಈಗ ಲ್ಯಾಪ್ಲೇಸ್ ಅಪ್ಲೈ ಮಾಡಬೇಕು. ಎಲ್ ಆಫ್ ಎಫ್ ಆಫ್ ಟಿ ಅಂತ ಬರ್ಕೊಂಡು ಲ್ಯಾಪ್ಲೇಸಲ್ಲಿ ನೀವು ಹೆಂಗೆ ಮಾಡೋದಂದರೆ ಹಾಫ್ನ ಹೊರಗಡೆ ಬರ್ಕೊಂಡು ಲ್ಯಾಪ್ಲೇಸ್ನ ಒಳಗಡೆ ಬರ್ಕೋಬೋದು. ಪ್ಲಸ್ ಇದ್ದರೆ ಈ ಥರ ಸಪ್ರೇಟ್ ಮಾಡ್ಕೋಬೋದು ಲ್ಯಾಪ್ಲೇಸ್ನ. ಲ್ಯಾಪ್ಲೇಸ್ ಆಫ್ ಸೈನ್ ಟಿ ಪ್ಲಸ್ ಲ್ಯಾಪ್ಲೇಸ್ ಆಫ್ ಸೈನ್ 3t. ಇದು ಯಾವ ಥರ ಅಂದರೆ, ಈಗ ಎಕ್ಸಾಂಪಲ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು f1t ಪ್ಲಸ್ f2t ಇದೆ. ನೀವು ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಈ ಥರ ಮಾಡ್ಕೋಬೋದು, ಲ್ಯಾಪ್ಲೇಸ್ ಆಫ್ f1t ಪ್ಲಸ್ ಲ್ಯಾಪ್ಲೇಸ್ ಆಫ್ f2t. ಇದು ಲೀನಿಯರ್ ಪ್ರಾಪರ್ಟಿ ಆಫ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತೀವಿ. ಜ್ಞಾಪಕ ಇಟ್ಕೊಂಡಿರಿ. ಈ ಥರ ಹಾಫ್ ಬೇಕಾದರೆ ಆಚೆ ತೊಗೊಂಡು ಎಲ್ ಆಫ್ ಸೈನ್ 70 ಪ್ಲಸ್ ಎಲ್ ಆಫ್ ಸೈನ್ 3t ಅಂತ ಬರ್ಕೋದು. ಈಗ ಎಲ್ ಆಫ್ ಸೈನ್ 70 ಇಲ್ಲಿ ನೋಡಿ ಫಾರ್ಮುಲೇಸ್ ಗೊತ್ತಿರಬೇಕು. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಹೇಳಿಕೊಟ್ಟೆ ಫಾರ್ಮುಲೇಸು ನೋಡಿ. ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದ್ರೇನು, ಎಫ್ ಆರ್ ಆಫ್ ಎಸ್. ಇಲ್ಲೇನು ಬರೀಬೇಕು, ಎಲ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಆರ್ ಆಫ್ ಎಸ್.
ಆಮೇಲೆ 1/2 ಹಂಗೆ ಇರಲಿ. ಇಲ್ಲಿ ನೋಡಿ, ಲ್ಯಾಪ್ಲಾಸ್ ಆಫ್ ಸೈನ್ 80 ಅಂದರೆ ಎ ಜಾಗದಲ್ಲಿ 7 ಆಗಬೇಕು. ಲ್ಯಾಪ್ಲಾಸ್ ಆಫ್ ಸೈನ್ 70 ಅಂದರೆ 7/s² + 7². ಇಲ್ಲಿ ನೋಡಿ, ಸೈನ್ 380 ಇದ್ದರೆ 3/s² + 3² ಬರೆಯಲ್ವ, ಆ ಥರ 7 ಇದ್ದರೆ ನೀವೇನಂತ ಬರಿಬೋದು ಇಲ್ಲಿ, 7/s² + 7² ಪ್ಲಸ್ ಇದಕ್ಕೆ 3/s² + 3². ಪ್ರಾಬ್ಲಮ್ ಮುಗೀತು, ಇಷ್ಟೇ ಇದು. ನೆಕ್ಸ್ಟ್ ಪ್ರಾಬ್ಲಮ್, ಒಂದು ಸೆಕೆಂಡ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. cos t, cos 2t, cos 3t ಅಂತ ಕೇಳ್ತಾರೆ. ನೋಡಿ, ಸ್ಟಾರ್ಟ್ ಮಾಡೋದು ಹೆಂಗೆ ಸೊಲ್ಯೂಷನ್. ಫಸ್ಟ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು cos t, cos 2t, cos 3t. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು, ಇದು ಆರ್ಡ್ರನ್ನ ಸ್ವಲ್ಪ ಚೇಂಜ್ ಮಾಡಿಬಿಡಿ. ಫಸ್ಟು cos 3t ಬರ್ಕೊಳ್ಳಿ, ಆಮೇಲೆ cos 2t ಬರ್ಕೊಳ್ಳಿ, ಆಮೇಲೆ cos t ಬರ್ಕೊಳ್ಳಿ. ಈಗ ಫಸ್ಟು ಎಫ್ ಆಫ್ ಟಿ ಹಂಗೆ ಇರಲಿ, cos 3tನೂ ಹಂಗೆ ಇರಲಿ. ಈಗ ನೋಡಿ, cos A cos B ಫಾರ್ಮುಲಾ ಅಪ್ಲೈ ಮಾಡಬೇಕು. cos A cos B ಫಾರ್ಮುಲಾ ಏನು, ಇಲ್ಲಿ ನೋಡ್ಕೊಳ್ಳಿ. cos A cos B ಫಾರ್ಮುಲಾ ಬಂದು 1/2 cos of A plus B plus cos of A minus B. cos A cos B ಏನು 1/2 cos of A plus B plus cos of A minus B. ಅದು ಅಪ್ಲೈ ಮಾಡೋಣ. ಈಗ ನೋಡಿ, 1/2 cos of A plus B ಅಂದರೆ cos of 2t plus t plus cos of A minus B ಅಂದರೆ cos of 2t minus t. ಈಗ ಹಾಫ್ನ ಹಂಗೆ ಬರ್ಕೊಳ್ಳಿ. ಈ cos 3tನ ಒಳಗಡೆ ತಗೋ. cos 3t ಇಂಟು cos 2t plus t ಅಂದರೆ 3t ಪ್ಲಸ್ cos 3t ಇಂಟು cos 2t minus t ಅಂದರೆ cos t ಆಗುತ್ತೆ. ಈ cos 3t ಬಂದು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. cos 3t ಇಂಟು cos 3t ಪ್ಲಸ್ cos 3t ಇಂಟು cos t ಆಗುತ್ತೆ. ಈಗ ಮತ್ತೆ t ಈಸ್ ಈಕ್ವಲ್ ಟು 1/2 ಇಂಟು cos A cos B ಗೆ ಫಾರ್ಮುಲಾ ಬಂದು 1/2 ಇಂಟು cos ಆಫ್ A ಪ್ಲಸ್ ಬಿ ಅಂದರೆ 3t ಪ್ಲಸ್ 3t ಏನಾಗುತ್ತೆ, 6t ಆಗುತ್ತೆ. ಪ್ಲಸ್ cos ಆಫ್ 3t ಮೈನಸ್ 3t ಬಂದು 0 ಆಗುತ್ತೆ, cos 0. ಪ್ಲಸ್ 1/2 ಇಂಟು cos ಆಫ್ 3t ಪ್ಲಸ್ 1t ಬಂದು 4t ಆಗುತ್ತೆ. ಪ್ಲಸ್ cos ಆಫ್ 3t ಮೈನಸ್ 1t ಬಂದು 2t ಆಗುತ್ತೆ. ನೆಕ್ಸ್ಟ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು, ಈ 1/2ನ ಕಾಮನ್ ಆಚೆ ತಗೊಳ್ಳಿ. ಆವಾಗ 1/2 ಇಂಟು 1/2 1/4 ಆಗುತ್ತೆ. cos 6t ಹಂಗೆ ಇರಲಿ. ಪ್ಲಸ್ cos 0 ಈಸ್ 1, ದೆನ್ cos 4t ಪ್ಲಸ್ cos 2t. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ನೋಡಿ. ಇದು ಕ್ವಶನ್ನು. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು cos
ಟಿ ಕಾಸ್ 2t ಕಾಸ್ 3t ಅಂತ ಬರ್ಕೋಬೇಕು. ಇದ್ರ ಲ್ಯಾಪ್ಲೇಸ್ ಫೈಂಡ್ ಮಾಡಿ ಅಂತ ಕೇಳೋದು ನಿಮಗೆ. ಇದನ್ನ ಎಫ್ ಆಫ್ ಟಿ ಅಂತ ತಗೋಬೇಕು. ಇದನ್ನ ಆರ್ಡರ್ ಚೇಂಜ್ ಮಾಡ್ಬಿಡಿ, ಡಿಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಳ್ಳಿ. ಕಾಸ್ 3t ಕಾಸ್ 2t ಕಾಸ್ ಟಿ. ಕಾಸ್ 3t ಹಂಗೆ ಇರಲಿ. ಕಾಸ್ ಎ ಇದು ಫಾರ್ಮುಲಾ ಕಾಸ್ ಎ ಕಾಸ್ ಬಿಗೆ ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ 2t ಪ್ಲಸ್ ಟಿ. ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ 2t ಮೈನಸ್ ಟಿ. ಅವಾಗೇನಾಗುತ್ತೆ, ಇದು ಕಾಸ್ 3t ಆಗುತ್ತೆ. ಇದು 2tಲಿ 1t ಹೋದರೆ ಕಾಸ್ 1t ಆಗುತ್ತೆ. ಈ ಕಾಸ್ 3tನ ಒಳಗಡೆ ಮಾಡಿಲ್ಲ. ಕಾಸ್ 3t ಇಂಟು ಕಾಸ್ 3t ಪ್ಲಸ್ ಕಾಸ್ 3t ಇಂಟು ಕಾಸ್ ಟಿ. ದೆನ್ ಈಗ ಮತ್ತೆ ಇದು ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಬೇಕು. 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿನ ಡೈರೆಕ್ಟ್ ಬರ್ದಿದ್ದೀನಿ ಇಲ್ಲಿ. 3t ಪ್ಲಸ್ 3t ಏನಾಗುತ್ತೆ 60 ಆಗುತ್ತೆ. ಪ್ಲಸ್ ಕಾಸ್ ಆಫ್ 3t ಮೈನಸ್ 3t ಬಂದು 0 ಆಗುತ್ತೆ. ಮತ್ತೆ ಕಾಸ್ ಎ ಕಾಸ್ ಬಿ ಫಾರ್ಮುಲಾ, ಇದಕ್ಕೂ ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಅಗೇನ್. ಕಾಸ್ ಆಫ್ 3t ಪ್ಲಸ್ 1t ಬಂದು 4t ಆಗುತ್ತೆ. ಪ್ಲಸ್ ಕಾಸ್ ಆಫ್ 3t ಮೈನಸ್ ಟಿ ಬಂದು 2t ಆಗುತ್ತೆ. ದೆನ್ ಹಿಯರ್ 1/2 ಈಸ್ ಕಾಮನ್. ಯು ಗೆಟ್ 1/4 cos 60 plus cos 0 is 1 plus cos 40 plus cos 2t. Now you apply Laplace transform for this. ಈಗ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಬೇಕಿಲ್ಲಿ. ನೋಡ್ಕೊಳ್ಳಿ ಹೆಂಗೆ ಅಪ್ಲೈ ಮಾಡಬೇಕು. ಎಲ್ ಅಂತ ಬರ್ಕೋಬೇಕು. ಎಲ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 1/4 ಇಂಟು L of cos 60 plus L of 1 plus L of cos 4t plus L of cos 2t. ಈಗ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್ ಅಂತ. ಇದು ಫಾರ್ಮುಲೇಸ್ ನಾನು ಹೇಳ್ಕೊಟ್ಟಿದ್ದೀನಿ. ಎಲ್ ಆಫ್ ಎಫ್ ಆಫ್ ಟಿ ಅಂದ್ರೇನು, ಎಫ್ ಬಾರ್ ಆಫ್ ಎಸ್ 1/4. ಲ್ಯಾಪ್ಲೇಸ್ ಆಫ್ ಕಾಸ್ ಎ ಟಿ ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ. ಅದಕ್ಕೆ ಎಸ್ ಬೈ ಏನಂತ ಬರ್ಕೋಬೇಕು, ಎಸ್ ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅಂದರೆ 36 ಆಗುತ್ತೆ. ಲ್ಯಾಪ್ಲೇಸ್ ಆಫ್ 1 ಅಂದರೆ 1/s. ಫಾರ್ಮುಲೆ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ, ಲ್ಯಾಪ್ಲೇಸ್ ಆಫ್ ಕಾಸ್ ಎ ಟಿ ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇನ್ನೊಂದು ಫಾರ್ಮುಲಾ ಇಲ್ಲಿ ಬೇಕಾಗಿರೋದು ಲ್ಯಾಪ್ಲೇಸ್ ಆಫ್ 1 ಅಂದರೆ 1/s. ಇಷ್ಟು ಫಾರ್ಮುಲಾ ಗೊತ್ತಿದ್ರೆ ನೀವು ಅಟೆಂಡ್ ಮಾಡ್ಬೋದು ಪ್ರಾಬ್ಲಮ್ಸ್ ಎಲ್ಲ. ಲ್ಯಾಪ್ಲೇಸ್ ಆಫ್ 1 ಅಂದರೆ 1/s. ನೆಕ್ಸ್ಟ್ ಲ್ಯಾಪ್ಲೇಸ್ ಆಫ್ ಕಾಸ್ 4t ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ದೆನ್ ಲ್ಯಾಪ್ಲೇಸ್ ಆಫ್ ಕಾಸ್ 2t ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 2 ಬರೋದು ಯಾವಾಗ ಅಂದರೆ ಸೈನ್ 2t ಅಂತ ಬಂದರೆ. ಈಗ ಇನ್ನೊಂದು ಪ್ರಾಬ್ಲಮ್ ಲಾಸ್ಟ್ ಮಾಡೋಣ ಇವತ್ತು. ನೆಕ್ಸ್ಟ್ ಸ್ಟಾಪ್ ಮಾಡ್ತೀನಿ. ಒಂದು ಪ್ರಾಬ್ಲಮ್ ಆದಮೇಲೆ ನೀಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಪ್ರಾಬ್ಲಮ್, ಇಂಪಾರ್ಟೆಂಟ್ ಪ್ರಾಬ್ಲಮ್. ಫೈಂಡ್ ದ, ಇದೊಂದು ಲಾಸ್ಟ್ ಪ್ರಾಬ್ಲಮ್. ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ sin t, sin 2t, sin 3t. Solution. First, f of t is equal to sin t, sin 2t, sin 3t. ನೀವು ಇದನ್ನ ಆರ್ಡ್ರಲ್ಲಿ ಬರ್ಕೊಳ್ಳಿ. ಹೇಳಿ ಹಿಂಗೆ ಅಂದರೆ ನೋಡ್ಕೊಳ್ಳಿ. sin 3t ಆಮೇಲೆ sin 2t ಬರುತ್ತೆ, ಆಮೇಲೆ sin t ಬರುತ್ತೆ. ದೆನ್ ಎಫ್ ಆಫ್ ಟಿ ಹಂಗೆ ಇರಲಿ, ಇಲ್ಲೂ sin 3tನೂ ಹಂಗೆ ಇರಲಿ. ಆಮೇಲೆ sin ಎ sin ಬಿ ಫಾರ್ಮುಲಾ ಇಲ್ಲಿ ನೋಡಿ. sin ಎ sin ಬಿಗೆ ಫಾರ್ಮುಲಾ ಬಂದು ಹಾಫ್ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಅದಕ್ಕೆ ಇಲ್ಲೇನು ಬರುತ್ತೆ, ಹಾಫ್ ಇಂಟು ಫಸ್ಟ್ ಕಾಸ್ ಅಂತ ಬರ್ಕೊಳ್ಳಿ. ಫಸ್ಟ್ ಎ ಮೈನಸ್ ಬಿ ಮಾಡ್ಕೋಬೇಕು. 2t ಮೈನಸ್ ಟಿ ಅಂದರೆ ಟಿ ಆಗುತ್ತೆ.
ಮೈನಸ್ ಕಾಸ್ ಆಫ್ ಆಮೇಲೆ ಎ ಪ್ಲಸ್ ಬಿ ಮಾಡಬೇಕು. 2t ಪ್ಲಸ್ ಟಿ ಅಂದರೆ ಎಷ್ಟು 3t. ಸೈನ್ ಎ ಸೈನ್ ಬಿಗೆ ಫಾರ್ಮುಲಾ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಹಾಫ್ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಆಮೇಲೆ ಕಾಸ್ ಆಫ್ ಎಫ್ ಅಂದರೆ ಕಾಸ್ 2 ಸತಿ ಬರುತ್ತೆ. ಫಸ್ಟ್ ಎ ಮೈನಸ್ ಬಿ ಮಾಡಬೇಕು, ಆಮೇಲೆ ಎ ಪ್ಲಸ್ ಬಿ ಮಾಡಬೇಕು. ಅಂದರೆ ಫಸ್ಟ್ ಕಾಸ್ ಬರ್ಕೊಳ್ಳಿ, ಎ ಮೈನಸ್ ಬಿ ಮಾಡ್ಕೊಳ್ಳಿ, ಆ ಮೈನಸ್ ಕಾಸ್ ಬರೆದು ಎ ಪ್ಲಸ್ ಬಿ ಮಾಡಿ. ಇಲ್ಲಿ ಎ ಅಂದರೆ 2t, ಬಿ ಅಂದರೆ ಟಿ. ಫಸ್ಟ್ ಕಾಸ್ ಬರ್ಕೊಳ್ಳಿ, ಮೈನಸ್ ಮಾಡಿ. 2t ಮೈನಸ್ ಟಿ ಅಂದರೆ ಟಿ ಮೈನಸ್ ಮತ್ತೆ ಕಾಸ್ ಬರೆದು ಪ್ಲಸ್ ಮಾಡಿ. 2t ಪ್ಲಸ್ ಟಿ ಎಷ್ಟು 3t ಆಗುತ್ತೆ. ಸೈನ್ ಬಂದರೆ ಫಸ್ಟು ಮೈನಸ್ ಮಾಡಿ ಆಮೇಲೆ ಪ್ಲಸ್ ಮಾಡಬೇಕು. ಈಗ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಈ 1/2ನ ಈ ಕಡೆ ಬರ್ಕೊಂಡು ಈ ಸೈನ್ 3tನ ಒಳಗಡೆ ತೊಗೊಂಡೋಗ್ಬೇಕು. ಸೈನ್ 3t ಕಾಸ್ ಟಿ ಮೈನಸ್ ಸೈನ್ 3t ಕಾಸ್ 3t. ಈಗ ಫಾರ್ಮುಲಾ ಸೈನ್ ಎ ಕಾಸ್ ಬಿ. ಸೈನ್ ಎ ಕಾಸ್ ಬಿ ಫಾರ್ಮುಲಾ ನೋಡಿ, ಹಾಫ್ ಇಂಟು ಸೈನ್ ಬರುತ್ತೆ, ಮಧ್ಯ ಪ್ಲಸ್ ಬರುತ್ತೆ. ಫಸ್ಟ್ ಎ ಪ್ಲಸ್ ಬಿ ಮಾಡಬೇಕು, ಆಮೇಲೆ ಎ ಮೈನಸ್ ಬಿ ಮಾಡಬೇಕು. ಹೇಳಿ ಇಲ್ಲಿ ನೋಡ್ಕೊಳ್ಳಿ. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 1/2 ಇಂಟು ಇಲ್ಲೂ ಹಾಫ್ ಇಂಟು ಸೈನ್ ಎ ಬರುತ್ತೆ. ಫಸ್ಟ್ ಪ್ಲಸ್ ಮಾಡಿ. 3t ಪ್ಲಸ್ ಟಿ ಎಷ್ಟು 4t ಪ್ಲಸ್ ಸೈನ್ ಆಫ್ 3t ಮೈನಸ್ ಟಿ ಮೈನಸ್ ಮಾಡಬೇಕು, ಅವಾಗ 2t ಬರುತ್ತೆ ಮೈನಸ್. ಈಗ ಮತ್ತೆ ಸೈನ್ ಎ ಕಾಸ್ ಬಿ ಫಾರ್ಮುಲಾ ಹಾಫ್ ಇಂಟು ಸೈನ್ ಆಫ್ 3t ಪ್ಲಸ್ 3t ಅಂದರೆ 6t ಆಗುತ್ತೆ, ಪ್ಲಸ್ ಬರೆದು ಸೈನ್ ಆಫ್ 3t ಮೈನಸ್ 3t ಬಂದು 0 ಆಗುತ್ತೆ. ಆಮೇಲೆ ಈ 1/2ನ ಕಾಮನ್ ತಗೊಂಡು ಆಚೆ ಮಲ್ಟಿಪ್ಲೈ ಮಾಡ್ಕೊಬಿಡ್ಬೇಕು. ಅವಾಗೇನಾಗುತ್ತೆ 1/4 ಆಗುತ್ತೆ. ಸೈನ್ 4t ಪ್ಲಸ್ ಸೈನ್ 2t ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ 6t ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ 0. ಇಲ್ಲಿ ಸೈನ್ 0 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಸೈನ್ 0 ಅಂದರೆ 0, ಕಾಸ್ 0 ಅಂದರೆ 1. ಸೈನ್ 0 ಈಸ್ 0. ದೇರ್ಫೋರ್ ಏನಾಗುತ್ತೆ ಎಫ್ ಆಫ್ ಟಿ f of t is equal to 1/4 into sin 4t plus sin 2t minus sin 6t. ಈಗ ಲ್ಯಾಪ್ಲೇಸ್ ಅಪ್ಲೈ ಮಾಡ್ಕೋಬೇಕು. ಎಲ್ ಆಫ್ ಎಫ್ ಆಫ್ ಟಿ ಅಂದರೆ 1/4 ಇಂಟು ಎಲ್ ಆಫ್ ಸೈನ್ 4t ಪ್ಲಸ್ ಎಲ್ ಆಫ್ ಸೈನ್ 2t ಮೈನಸ್ ಎಲ್ ಆಫ್ ಸೈನ್ 6t. ಇದು ಎಲ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್ ಅಂತ. 1/4 ಇಂಟು ಎಲ್ ಆಫ್ ಸೈನ್ 4t ಅಂದರೆ 4/s² ಪ್ಲಸ್ 4² ಪ್ಲಸ್ ಎಲ್ ಆಫ್ ಸೈನ್ 2t ಅಂದರೆ 2/s² ಪ್ಲಸ್ 2² ಮೈನಸ್ ಎಲ್ ಆಫ್ ಸೈನ್ 6t ಅಂದರೆ 6/s² ಪ್ಲಸ್ 6². ಅಷ್ಟೇ, ಮುಗೀತು ಪ್ರಾಬ್ಲಮ್. ಥ್ಯಾಂಕ್ ಯು. ನನ್ನ ಆನ್ಲೈನ್ ಕ್ಲಾಸಸ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಮುಹೀಬ್ ಖಾನ್. ಮತ್ತು ನನ್ನ ನಂಬರು 9886525526. ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ರಿಜಿಸ್ಟರ್ ಆಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಿ. ನಾನು M1 M2 M3 M4 ಯಾವುದಿದ್ರೂ ತಗೋತೀನಿ. ಜೊತೆಗೆ ಅಡಿಷ್ನಲ್ ಮ್ಯಾಥಮೆಟಿಕ್ಸ್ ಡಿಪ್ಲೊಮಾ ಬೇಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ತಗೋತೀನಿ.
ನ್ಯೂ ಸ್ಟೂಡೆಂಟ್ಸ್ಗೆ ಒಂದು ಫ್ರೀ ಡೆಮೋ ಕ್ಲಾಸ್ ಇರುತ್ತೆ. ಫಾರ್ ನ್ಯೂ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಸ್ಟಾಪ್ ಮಾಡ್ತೀನಿ ನಾನು ಕ್ಲಾಸ್.